ನನಗೆ ಜವಾಬ್ದಾರಿ ಒಪ್ಪಿಸಿದ ನಂತರ ನನಗೆ ಅನವಶ್ಯಕ ಗಾಬರಿ ಆರಂಭವಾಯಿತು. ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಣ ಮಂದಣ್ಣನೊಂದಿಗೆ ಮನೆಗೆ ಬಂದ. ಮಂದಣ್ಣ ಮೂಡಿಗೆರೆಯಲ್ಲೇ ಇದ್ದ. ಸರ್, ಮಂದಣ್ಣ ಪೊಲೀಸರಿಗೆ ವಿಳಾಸ ಕೊಡ ಹೋದಾಗ, ಸಾಕು ಬಿಡೋ, ದೊಡ್ಡವರಿಗೆಲ್ಲ ನಿನಗೆ ಜಾಮೀನಾಗ್ಬೇಕಾದ್ರೆ ನಮ್ಗ್ಯಾಕೆ ನಿನ್ನ ವಿಳಾಸ ಕಳಿಸಿಬಿಟ್ಟರಂತೆ ಸರ್. ಹಂಗಾಗಿ ಇವನು ವಿಳಾಸ ಇಲ್ಲದೆ ಸಮನ್ಸ್ ತಗೊಂಡು ನಿಮ್ಮ ಹತ್ರ ಬಂದಿದ್ದಾನೆ ಆತ ಎಂದು ಲಕ್ಷ್ಮಣ ಹೇಳಿದ. ಸರಿಯಪ್ಪ ಅಂತ ಹೇಳಿ ಮಂದಣ್ಣನನ್ನು ಮಾರನೇ ದಿನ ಕರೆದುಕೊಂಡು ಪ್ರಭಾಕರನೊಡನೆ ಗೋನ್ಸಾಲ್ವೆನ್ಸ್ ಹತ್ತಿರ ಹೋದೆ. ಖ್ಯಾತ ವಕೀಲರಾದ ಗೋನ್ಸಾಲ್ವೆನ್ಸ್ ಮೊದಲಿಗೆ ಶರಾಬಿನ ಕೇಸುಗಳಲ್ಲಿ ತಾವು ವ್ಯವಹರಿಸುವುದೇ ಇಲ್ಲವೆಂದು ಹೇಳಿಬಿಟ್ಟರು. ನಾನು ಕರ್ವಾಲೋರವರ ಹೆಸರನ್ನು ಕೂಡಲೇ ಪ್ರಸ್ತಾಪ ಮಾಡಿ ಕರ್ವಾಲೋರವರ ಕಾಗದ ಕೊಟ್ಟ ನಂತರವೇ ಅವರು ನಮಗೆ ಮಾತಾಡಲು ಕುರ್ಚಿ ಕೊಟ್ಟು ಕೂರಿಸಿದ್ದು. ಅದೆಲ್ಲ ಸವಿವರವಾಗಿ ಕೇಳಿಕೊಂಡರು. ಪೊಲೀಸರ ಬಳಿ ಕೊಟ್ಟಿರುವ ಹೇಳಿಕೆಯನ್ನು ಕೇಳಿಕೊಂಡ ನಂತರವೇ ಅವರು ಕೊಂಚ ಚಿಂತಾಕ್ರಾಂತರಾದರು. ಏಕೆಂದರೆ ಮಂದಣ್ಣ ಅಧಿಕೃತವಾಗಿ ಜೇನು ಸಾಕಾಣಿಕೆಯನ್ನಾಗಲಿ ಜೇನು ತುಪ್ಪದ ಮಾರಾಟವನ್ನಾಗಲಿ ಹೊಂದಿರುವುದಕ್ಕೆ ಯಾವ ಸಾಕ್ಷ್ಯವೂ ಇರಲಿಲ್ಲ. ಶರಾಬಿನ ಕೊಳೆ ಇದ್ದ ಮಡಕೆಯನ್ನು ತನ್ನದೇ ಎಂದು ಮಂದಣ್ಣವಾದ ಹೇಳಿಕೆ ಕೊಟ್ಟುಬಿಟ್ಟಿದ್ದರಿಂದ ಆ ಬಗ್ಗೆ ಇನ್ನೇನು ಮಾಡುವಂತೆಯೇ ಇರಲಿಲ್ಲ. ಚಿಂತಾಕ್ರಾಂತರಾದ ಕೂಡಲೇ ನನಗೆ ಗಾಬರಿ ಆರಂಭವಾಯಿತು. ಏಕೆಂದರೆ ಕರ್ವಾಲೋ ನಮ್ಮ ಕಾರ್ಯದ ಹಿಂದೆ ಏನೇನೋ ಮಹದುದ್ದೇಶಗಳನ್ನ ಆರೋಪಿಸಿದ್ದರು. ನನಗೆ ಆ ಬಗ್ಗೆ ಬಹಳ ನಂಬಿಕೆ ಏನೂ ಬಂದಿರಲಿಲ್ಲ. ಇದಕ್ಕೆ ಕಾರಣ ಅನೇಕ ಬಾರಿ ಕರ್ವಾಲೋ ಅತ್ಯಂತ ಕ್ಷುದ್ರವಾದುದನ್ನು ಸಾಮಾನ್ಯವಾದುದನ್ನೆಲ್ಲ ಪರಮಾದ್ಭುತ ಮತ್ತು ಅತಿ ಮುಖ್ಯ ಎಂದು ವಿವರಿಸುತ್ತಿದ್ದುದು. ಹಾಗಾಗಿ ನಾನು ಅವರ ಮಾತಿಗೆ ಗೌರವ ಕೊಟ್ಟಿದ್ದೇನೆ ಹೊರತು ಬಹಳ ನಂಬಿರಲಿಲ್ಲ. ಆದರೆ ಈಗ ಮಂದಣ್ಣನನ್ನು ಪಾರು ಮಾಡಬೇಕೆಂದು ಪಣ ತೊಟ್ಟ ಮೇಲೆ ಅದನ್ನು ಪೂರೈಸುವುದು ಮರ್ಯಾದೆಯ ಪ್ರಶ್ನೆಯಾಗಿ ಹೋಗಿತು. ಗೋನ್ಸಾಲ್ವೆನ್ಸ್ ಬಹಳ ಹೊತ್ತು ಆಲೋಚನೆ ಮಾಡಿ ನಂತರ ಮಂದಣ್ಣ ಜೇನು ಕೆಲಸಗಾರ ಎಂದು ಏನಾದರೂ ದಾಖಲೆಗಳಿದ್ದರೆ ತೆಗೆದುಕೊಂಡು ನಾಳೆ ಬನ್ನಿ ಎಂದು ಹೇಳಿದರು. ಮಂದಣ್ಣ ಆ ಬಗ್ಗೆ ಏನೇನೋ ಕೆಲಸಕ್ಕೆ ಬಾರದ ಸಂಗತಿಗಳನ್ನೆಲ್ಲ ಒಟಗುಟ್ಟಿದ. ಗೋನ್ಸಾಲ್ವೆನ್ಸ್ ರವರ ಎದುರು ಅಸಂಬದ್ಧವಾಗಿ ಆಣೆ ಭಾಷೆಗಳನ್ನೆಲ್ಲ ಹಾಕಿದ. ಅವನ ಚರ್ಯೆಗೆ ಅವರು ನಸುನಕ್ಕು ಅವನ ಮಾತನ್ನ ಅಲಕ್ಷಿಸಿದರು. ಅವರ ಆಫೀಸಿನಿಂದ ಈಚೆಗೆ ಬಂದು, ಮಂದಣ್ಣ, ನೀನು ಬಾಯಿ ಮುಚ್చుಕೋತೀಯಾ ಇಲ್ವೋ? ಅವನ ಮನೆಯಲ್ಲಿದ್ದ ಕೊಳೆ ಮಡಕೆ ನಿನ್ನದೇ ಅಂತ ಹೇಳಿ ಕೊಟ್ಟಿದ್ದೀಯಾ? ಈಗ ಕೆಲಸಕ್ಕೆ ಬಾರದ ಸಂಗತಿ ಬೊಗಳ್ತಿದ್ದೀಯಾ? 1 ವರ್ಷ ಸಜಾ ಆಗಿ ರಾಗಿ ಮುದ್ದೆ ಖಂಡಿತ ತಿಂತೀಯ ನೀನು? ಕೋಪದಿಂದ ಬೈದೆ. ಕೋರ್ಟಿನಲ್ಲಿ ಬಾಯಿಗೆ ಬಂದಂತೆ ಹೇಳಿ ತಲೆಗೆ ತಂದಿಡ್ತಾನೆ ನೋಡಿ ಬೇಕಾದ್ರೆ ಎಂದು ಪ್ರಭಾಕರ ಹೇಳಿದ. ಹೌದೆನ್ನಿಸಿ ಇನ್ನಷ್ಟು ಕೋಪ ಬಂತು. ಅವನ ಕಡೆ ತಿರುಗಿ, ಮಾರಾಯ, ಇದೊಂದು ಸಾರಿ ಮುಕ್ಳಿ ಬಾಯಿ ಮುಚ್ಕೊಂಡು ಹೇಳಿದಂತೆ ಕೇಳು. ಆಮೇಲೆ ನೀನ್ ಪಾಶಿಗೆ ಹೋದ್ರು ನಾನು ನಿನ್ನ ತಂಟಕ್ಕೆ ಬರೋಲ್ಲ. ಇಲ್ಲಿ ನನಗೆ ತುರ್ತು ಕೆಲಸ ಇದ್ದುದರಿಂದ ಮಾರನೇ ದಿನ ಮಂದಣ್ಣನನ್ನು ಕರೆದುಕೊಂಡು ಗೋನ್ಸಾಲ್ವೆನ್ಸ್ರ ಬಳಿ ಹೋಗಲು ಪ್ರಭಾಕರನಿಗೆ ಹೇಳಿ ಮಂದಣ್ಣನಿಗೆ ಕೆಲಸಕ್ಕಾಗಿ ಮಂತ್ರಿಗಳಿಗೆ ನಾನು ಬರೆದುಕೊಟ್ಟ ಅರ್ಜಿ ವಿಷಯ ಲಾಯರ್ ಬಳಿ ಪ್ರಸ್ತಾಪಿಸಲು ಹೇಳಿ ಹೊರಟು ಬಂದೆ. ಮಾರನೇ ದಿನ ಬಂದು ಗೋನ್ಸಾಲ್ವೆನ್ಸ್ ಅಭಿಪ್ರಾಯವನ್ನ ಮುಂದಿನ ಬೆಳವಣಿಗೆಯನ್ನು ನನಗೆ ತಿಳಿಸಬೇಕೆಂದು ಹೇಳಿದ್ದೆ. ಆದ್ದರಿಂದ ಮಾರನೇ ದಿನ ಸಾಯಂಕಾಲದ ಹೊತ್ತಿಗೆ ಪ್ರಭಾಕರ ಬಂದ. ಭಾರವಾದ ಹೆಜ್ಜೆಗಳು ದಣಿದ ನಡಿಗೆಯಲ್ಲಿ ಪ್ರಭಾಕರ ಬರುತ್ತಿರಬೇಕಾದರೆ ಅವನನ್ನ ನೋಡಿ ಏನೋ ದೊಡ್ಡ ರಾದಾಂತವಾಗಿರಬೇಕೆಂದು ಗಾಬರಿಯಾಯಿತು. ಏನಯ್ಯ ಪ್ರಭಾಕರ ಎಂದು ಕೇಳಿದೆ. ಅವನು ಮುಖಚರ್ಯೆಯಲ್ಲಿ ತೋರಿಸಿಕೊಳ್ಳುತ್ತಿದ್ದಷ್ಟು ಭಯಾನಕವಾದುದೇನೂ ನಡೆದಿರಲಿಲ್ಲ. ಆದರೆ ಒಂದು ಸಮಸ್ಯೆ ಮಾತ್ರ ಉದ್ಭವವಾಗಿತ್ತು. ಗೋನ್ಸಾಲ್ವೆನ್ಸ್ ಬಹಳ ಹೊತ್ತು ಯೋಚನೆ ಮಾಡಿ ಹೇಳಿದರಂತೆ, ಮಂದಣ್ಣ ನನ್ನ ಬಳಿ ಟೀ ಕೀಪಿಂಗ್ ಕೆಲಸ ಕಲಿಯುತ್ತಿದ್ದ ಎಂದು ಕರ್ವಾಲೋ ಕೋರ್ಟಿನಲ್ಲಿ ಒಂದು ಮಾತು ಹೇಳಬೇಕಾಗುತ್ತದೆ ಎಂದು. ಯಾವನೋ ಶರಾಬು ಕೇಸಿನ ವ್ಯಕ್ತಿಗೆ ಕರ್ವಾಲೋರ ಸಾಕ್ಷ್ಯ ಬೇಕೆಂದು ಹೇಳುವುದು ಹೇಗೆ ಅಂತ ಲಾಯರು ತುಂಬಾ ಗೊಂದಲಕ್ಕೆ ಬಿದ್ದಿದ್ದಾರಂತೆ. ಒಂದು ಸಾರಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀನಿ. ಅಲ್ಲಿಯವರೆಗೂ ಕರ್ವಾಲೋ ಸಾಹೇಬರಿಗೆ ಹೇಳಬೇಡಿ ಎಂದು ಹೇಳಿದರು. ಸರ್, ಈ ಮುಟ್ಟಾಳನ ವ್ಯವಹಾರಕ್ಕೆ ನಾವು ಕೈ ಹಾಕಲೇ ಕೂಡದು ಅಂತ ನೋಡಿ. ಈಗ ಕರ್ವಾಲೋ ಸಾಹೇಬರಲ್ಲಿ ಈ ಪೋಖ್ರಿ ಮಾವನ ಸಹವಾಸದಿಂದ ಶರಾಬಿನ ಕೇಸಿಗೆ ಸಿಕ್ಕಾಕೊಂಡಿರೋ ಅಯೋಗ್ಯ ಎಲ್ಲಿ? ಸಾಹೇಬ್ರೇನೋ ಮಂದಣ್ಣನ ಮೇಲಿನ ವಿಶ್ವಾಸಕ್ಕೆ ಆಯ್ತು ಬಂದ್ ಸಾಕ್ಷ್ಯ ಹೇಳ್ತೀನಂತಾರೆ. ಆದರೆ ನಮಗೆ ಕೊಂಚ ಪ್ರಜ್ಞೆ ಇರಬೇಕಲ್ಲ ಸರ್ ಎಂದು ದುಃಖದಲ್ಲಿ ನುಡಿದ. ಮೊದಲೇ ಅನೇಕರು ಅನೇಕ ಬಗೆಯಾಗಿ ನಮ್ಮ ಬಗ್ಗೆ ಹೇಳತೊಡಗಿದ್ದರು. ಈಗ ಶರಾಬಿನ ಕೇಸಿಗೂ ನಾವು ಕೈ ಹಾಕಿದರೆ ಇನ್ನೂ ತೊಂದರೆಗಿಟ್ಟುಕೊಳ್ಳುತ್ತದೆ ಎನ್ನುವುದು ಮಾತ್ರ ಖಚಿತವಾಯಿತು. ಇಲ್ಲಿ ಎಂದೆ. ತಾನೇ ಬಂದ ಸರ್, ಹೆಂಡತಿ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಊರೊಳಕ್ಕೆ ಹೋದ ಎಂದ ಪ್ರಭಾಕರ. ಪ್ರಭಾಕರ, ಕರ್ವಾಲೋ ನಮ್ಮಿಂದ ಏನೋ ಮಹತ್ವದ ಕೆಲಸ ಆಗ್ಬೇಕಾಗಿದ್ದಿದೆ ಅನ್ನುತ್ತಾರಲ್ಲಯ್ಯ. ಈ 108 ರಗಳೆಗಳಿಂದ ಎಂದೋ ನಾನು ದೂರಾಗಿ ಬಿಡ್ತಿದ್ದೆ ಕಣಯ್ಯ. ಈ ಕರ್ವಾಲೋ ಒಬ್ರು ಇಲ್ದಿದ್ರೆ ಎಂದೆ. ನಂಗೂ ಹಂಗೆ ಹೇಳಿದ್ರು ಸರ್. ಅವರ ಸ್ವಭಾವನೆ ಹಾಗೆ, ಬೆರಗಾಗಿ ಭಾರಿ ಮುಖ್ಯ ಅಂತಾರೆ. ವರ್ಮ್ ಅಂತ ದೀಪ ಬಿಡೋ ಹುಳು ತರೋದಕ್ಕೆ 1 ವಾರ ರಜಾ ಹಾಕಿ ಮಂದಣ್ಣನ ಕೊಂಪೆ ನಾರ್ವೆಗೆ ಹೋಗಿದ್ದರು. ಏನು ಹೇಳೋಣ ಹೇಳಿ? ನನ್ನ ಕೇಳಿದರೆ ಒಂದು ಹುಳನ ಪರಮಾತ್ಮನ ಅಂತಾರೆ.
ಅವರಿಗೆ ಇವೆಲ್ಲ ಗೊತ್ತಾಗಲ್ಲ ಅಂತ ನಾವು ತಿಳಿದವರು ಅವರನ್ನು ದುರುಪಯೋಗ ಮಾಡಿಕೋಬಾರದು ಎಂದು ಹೇಳಿದ. ನನಗೂ ಪ್ರಭಾಕರನಿಗೆ ಅನಿಸಿದಂತೆಯೇ ಅನಿಸತೊಡಗಿತ್ತು. ಪ್ರಭಾಕರ ಬಹಳ ಸಮತೂಕದಲ್ಲಿ ಮಾತಾಡುವ ಮನುಷ್ಯ ಎಂದೆನಿಸಿತು. ಆ ದಿನ ರಾತ್ರಿ ಮನೆಯಲ್ಲೇ ಉಳಿದುಕೊಂಡ. ನಾವಿಬ್ಬರು ಸುಮಾರು ಮಧ್ಯರಾತ್ರಿಯವರೆಗೂ ಮಾತಾಡುತ್ತಾ ಕುಳಿತಿದ್ದೆವು. ಪ್ರಭಾಕರ ತುಂಬ ಚಿಂತಿಸಿ ಕೊನೆಗೆ ಹೇಳಿದ, ಸಾರ್, ನಾವು ಭಾಳ ತಪ್ಪು ಮಾಡ್ತಿದ್ದೀವಿ ಸಾರ್. ಜವಾಬ್ದಾರಿ ತಗೊಂಡ್ರೆ ಸರಿಯಾಗಿ ತಿಳಿದು ಕೆಲಸ ಮಾಡಬೇಕು. ಈ ರೀತಿ ಅರೆಬರೆ ವ್ಯವಹಾರದಲ್ಲಿ ಇರೋದು ಬೇಡ. ನಾಳೆ ಕರ್ವಾಲ ಸಾಹೇಬ್ರನ್ನ ಕಂಡು ಮುಚ್ಚುಮರೆ ಮಾಡಬೇಡಿ ಸಾರ್. ಅವನಿಂದಾಗಬೇಕಂದರೋ ಮಹತ್ವದ ಕೆಲಸ ಏನೆಂದು ತಿಳಿಸ್ಬಿಡಿ ಅಂತ ನೇರವಾಗಿ ಹೇಳ್ಬಿಡಿ. ಆಮೇಲೆ ಇಲ್ಲಿವರೆಗೂ ಏನೇನು ನಡೀತು ಎಲ್ಲ ಹೇಳಿ. ಗೋನ್ಸಾಲ್ವೆನ್ಸ್ ಹೇಳಿ. ನಮಗೇನನ್ನಿಸುತ್ತೆ ಅದನ್ನು ಹೇಳಿಬಿಡೋಣ. ನಾವು ಹೀಗೆ ಮುಂದುವರಿದಷ್ಟು ಸಮಸ್ಯೆ ಜಟಿಲವಾಗುತ್ತೆ ಸಾರ್ ಎಂದ. ಆಯಿತು ಎಂದೆ. ನಾನು ಹೋದಾಗ ಅರ್ಧರಾತ್ರಿ ಮೀರಿತ್ತು. ನನ್ನ ಹೆಂಡತಿ ಏನು ಸಮಾಚಾರ ಎಂದು ಕೇಳಿದಾಗ ನಾನು ಎಲ್ಲವನ್ನ ಸಂಕ್ಷಿಪ್ತವಾಗಿ ಹೇಳಿದೆ. ಅದು ಹೇಗೆ ಈ ಚಕ್ರವ್ಯೂಹದೊಳಗೆ ಸಿಲುಕಿಕೊಳ್ಳುತ್ತಿದ್ದೀವೋ ತಿಳಿಯದೆ ಅವಳು ಆಶ್ಚರ್ಯಪಟ್ಟಳು. ಆದರೆ ಅವಳೊಂದು ಮಾತು ಕೇಳಿದಳು. ಮಂದಣ್ಣ ನಿರಪರಾಧಿಯಾಗಿದ್ದರೆ ನೀವಾಗಲಿ ಕರ್ವಾಲೋ ಅವರಾಗಲಿ ಯಾಕೆ ಕೋರ್ಟಿಗೆ ಹೋಗಿ ಸಾಕ್ಷ್ಯ ಹೇಳಬಾರದು? ಏನಿದೆ ಅವಮಾನ ಎಂದು ಪ್ರಶ್ನಿಸಿದಳು. ಹಾಗೆ ಕೇಳಿದ ಅವಳ ಪ್ರಶ್ನೆ ತಕ್ಷಣವೇ ನನ್ನ ಮನಸ್ಸಿನ 108 ವ್ಯಾಧಿಗಳನ್ನು ಎತ್ತಿ ತೋರಿಸಿತು. ಎಂಥ ತಪ್ಪಾದ ಆಲೋಚನೆಯ ಲಹರಿಯಲ್ಲಿ, ತರ್ಕ ಸರಣಿಯಲ್ಲಿ ನೋಡಿದ್ದೇವೆ ಎಂದೆನಿಸಿತು. ನನ್ನ ಮನಸ್ಸು ಹೊಸ ತರ್ಕಕ್ಕೆ, ಹೊಸ ಸರಳತೆಗೆ, ಹೊಸ ವಿಸ್ತಾರಕ್ಕೆ ಪರಿವರ್ತನೆಗೊಂಡಿತು. ಸಮಸ್ಯೆಗಳು ಸ್ಪಷ್ಟವಾಗಿ ಸರಳವಾಗಿ ಕಾಣತೊಡಗಿದವು. ಬೆಳಗ್ಗೆ ಮಂದಣ್ಣ ಹಲ್ಲು ಚಿಲಿಯುತ್ತಾ ಬಂದ. ಕಾಫಿ ಕುಡಿಯುತ್ತಾ, ಕರ್ವಾಲೋ ಸಾಹೇಬ್ರ ಹತ್ರ ಹೋಗಿ ಬರೋಣ ಕಣೋ ಎಂದೆ. ಅವ್ರಿಗೆ ಯಾಕೆ ಸರ್ ಈ ಸಣ್ಣ ವಿಚಾರನೆಲ್ಲ ತಲೆಗೆ ತುಂಬೋದು ಎಂದ ಮಂದಣ್ಣ. ಲೋ ಮಂದಣ್ಣ, ಗೋನ್ಸಾಲ್ವೆನ್ಸ್ ಹತ್ರ ನಮ್ಮನ್ನ ಕಳಿಸಿದವರು ಯಾರೋ 1000 ರೂಪಾಯಿಗೆ ಕಡಿಮೆ ಅವರು ಕೇಸನ್ನ ಕೈಯಿಂದ ಮುಟ್ಟೋಲ್ಲಂತೆ ಗೊತ್ತಾ? ಅಷ್ಟೊಂದು ಹಣ ಕೊಡಬೇಕಾಗುತ್ತೆಂದು ತಿಳಿದ ಕೂಡಲೇ ನಾನೆಲ್ಲಿಂದ ತರಲಿ ಸರ್ ಅಷ್ಟೊಂದು ದುಡ್ಡು? ಮದುವೆಗೆ ಲಕ್ಷ್ಮಣನ ಹತ್ರ 500 ರೂಪಾಯಿ ಸಾಲ ಮಾಡ್ಕೊಂಡು ಸಾಯ್ತಿದ್ದೀನಿ. 1 ವರ್ಷ ನೀವು ಹೇಳ್ದಂಗೆ ರಾಗಿ ಮುದ್ದೆ ತಿನ್ಕೊಂಡು ಜೈಲಾಗೆ ಇದ್ದು ಬರ್ತಿದ್ದೆ ಎಂದು ಆ ಗಾಬರಿಯಲ್ಲಿ. ಏನಾದರೂ ಸಾಯಿ, ಹೋಗಿ ಕರ್ವಾಲೋ ಸಾಹೇಬ್ರ ಕಾಲಿಗೆ ಬಿದ್ಬಿಡು ಎಂದೆ. ಅದಕ್ಕೂ ಈಗ ಸಾಹೇಬ್ರನ್ನ ನೋಡಕ್ಕೆ ಹೋಗ್ತಿರೋದು ಎಂದು ಕೇಳಿದ. ಮಂದಣ್ಣ ಕಾಫಿ ಕುಡಿದ ನಂತರ 1 ನಿಮಿಷಕ್ಕೆ ಬಂದೆ ಎಂದು ಹೇಳಿ ಪ್ಯಾರನೊಡನೆ ತೋಟದ ಕಡೆ ಓಡಿದ. ತಾವಿಟ್ಟ ಜೇನು ಪೆಟ್ಟಿಗೆಗೆ ಯಾವುದಾದರೂ ಜೇನುಗಳು ಬಂದಿವೆಯೋ ನೋಡಲು. ಜೊತೆಗೆ ಇವರಿಬ್ಬರೂ ತಾವಿಟ್ಟ ಜಾಗಗಳಿಗೆ ಮೊದಲು ಬರುತ್ತೇವೆಂದು ಷರತ್ತು ಬೇರೆ ಕಟ್ಟಿದ್ದರು. ಅವರು ಕಾಡಿನ ಕಡೆಗೆ ಹೋಗುತ್ತಿದ್ದನ್ನು ನೋಡಿ ಕಟ್ಟಿ ಹಾಕಿದ್ದ ಕಿವಿ ಒಂದೇ ಸಮ ಸರಪಳಿ ಎಳೆಯುತ್ತಾ ಜಗ್ಗಾಡಿ ಗಲಾಟೆ ಮಾಡಿತು. ಇನ್ನೆಲ್ಲಿ ಕುತ್ತಿಗೆ ಮೂಳೆ ಮುರಿದುಕೊಳ್ಳುತ್ತೋ ಎಂದು ಗಾಬರಿಯಿಂದ ನಾನು ಬೇಗನೆ ಅದರ ಸರಪಳಿ ಕಳಚಿದೆ. ಬಾಣದಂತೆ ಅವರು ಹೋದ ದಾರಿಯಲ್ಲಿ ಕಾಡಿನ ಒಳಗೆ ಓಡಿತು. ನಾನು ಪ್ರಭಾಕರನು ಮನೆಯಲ್ಲೇ ಕುಳಿತು ಹೊರಟುತ್ತಾ ಕಾದೆವು. ಕರ್ವಾಲೋ ಹೇಗೆ ನನಗೆ ಪರಿಚಯವಾದರು ಎಂದು ಹಳೆಯದನ್ನೆಲ್ಲ ಪ್ರಭಾಕರ ನೆನೆಸಿಕೊಂಡ. ಕರ್ವಾಲೋ ಯಾವುದೋ ವಿದೇಶದ ಯೂನಿವರ್ಸಿಟಿಗೆ ಡಾಕ್ಟರೇಟ್ ಪ್ರಬಂಧವೊಂದನ್ನು ಒಪ್ಪಿಸಿದ್ದರಂತೆ. ಅದಕ್ಕೆ ಬೇಕಾದ ಫೋಟೋಗಳು, ನಕ್ಷೆಗಳು ಎಲ್ಲವನ್ನ ಪ್ರಭಾಕರ ಮಾಡಿಕೊಟ್ಟನಂತೆ. ಪ್ರಭಾಕರನ ಫೋಟೋಗ್ರಫಿ ಜ್ಞಾನ ಹಾಗೂ ಉಪಕರಣಗಳು ಸಾಲದೆ ಹೊಸ ಹೊಸ ಫೋಟೋಗ್ರಫಿ ವಿಧಾನಗಳು ಹಾಗೂ ಉಪಕರಣಗಳನ್ನೆಲ್ಲ ಕರ್ವಾಲೋ ತಿಳಿಸಿ ವಿದೇಶದಿಂದ ತರಿಸಿಕೊಟ್ಟರಂತೆ. ಗ್ರಾಫಿಕ್ ಫೋಟೋಗ್ರಫಿ ಅಂತ ಹೊಸ ರೀತಿಯ ಕೆಲಸನೇ ಕಲಿಸಿಕೊಟ್ರು ಸರ್. ಈಗಿಂದೀಗಲೇ ನಾನೇನಾದರೂ ಬಟ್ಟೆ ಗಿರಣಿ ಉದ್ಯಮಕ್ಕೆ ಹೋದರೆ ನನಗೆ ತಿಳಿದಿರೋ ಗ್ರಾಫಿಕ್ ವಿದ್ಯೆಯಿಂದ 100 ರೂಪಾಯಿ ದುಡಿಬಲ್ಲೆ ಸರ್. ಆದರೆ ಕರ್ವಾಲರನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರೋಲ್ಲ ಸರ್. ಅವರ ಜೊತೆ ಇದ್ದರೆ ದಿನದಿನಕ್ಕೂ ನಮ್ಮ ಬುದ್ಧಿ ವಿದ್ಯೆ ಬೆಳೀತಾ ಹೋಗುತ್ತೆ ಸರ್ ಎಂದ. ಪ್ರತಿದಿನ ದೇಶ ವಿದೇಶಗಳಿಂದ ಫೋಟೋಗಳು, ನೆಗೆಟಿವ್ಗಳು, ಸ್ಪೆಸಿಮನ್ಗಳು 100 ಬರ್ತಿರ್ತವೆ ಸರ್. ಅವುಗಳನ್ನೆಲ್ಲ ಕರ್ವಾಲೋ ಗುರುತಿಸಿ ಜಾತಿ ವಿಂಗಡಣೆ ಮಾಡಿ ತಿಳಿಸ್ತಾ ಇರ್ತಾರೆ ಸರ್. ಕರ್ವಾಲೋ ಸಾಹೇಬರೆಂದರೆ ಭಾರಿ ದೊಡ್ಡ ತಿಳುವಳಿಕಸ್ತ ಸರ್. ಅವರು ಒಂದು ಮಾತು ಬರೆದರೆ ನಾಳೆನೇ ಹೊರದೇಶಗಳಿಂದೆಲ್ಲ ಬೇಕಾದ್ದು ಬರುತ್ತೆ ಎಂದು ಪ್ರಭಾಕರ ತನ್ನ ಅರಿವಿಗೆ ನಿಲುಕಿದಷ್ಟನ್ನು ಕರ್ವಾಲೋ ಬಗ್ಗೆ ಹೇಳಿದ. ಸುಮಾರು 9 ಗಂಟೆಯಾಯಿತು. ಮಂದಣ್ಣ ಮಾತ್ರ ಬರಲೇ ಇಲ್ಲ. ಬೇಜವಾಬ್ದಾರಿತನದಲ್ಲಿ ಅದ್ವಿತೀಯ ವ್ಯಕ್ತಿಯಾಗಿದ್ದ. ಕಾಡಿನ ಕಡೆಗೆ ಮುಖ ಮಾಡಿ ಗಟ್ಟಿಯಾಗಿ ಹಲವಾರು ಬಾರಿ ಲೋ ಮಂದಣ್ಣ ಎಂದು ಕೂಗಿದೆ. ಸಮೀಪದಲ್ಲೇ ಎಲ್ಲಾದರೂ ಇದ್ದರೆ ಬರಲಿ ಎಂದು. ಮಂದಣ್ಣ ಓ ಕೊಳ್ಳಲೂ ಇಲ್ಲ ಬರಲೂ ಇಲ್ಲ. ಹೋಗಿಯಾದರೂ ಕರೆಯೋಣವೆಂದರೆ ಎಲ್ಲಿಗೆಂದು ಹೋಗಿ ಕರೆಯುವುದು? ಯಾವ ಕಗ್ಗಾಡಿನಲ್ಲಿ ಎಲ್ಲೆಲ್ಲಿಟ್ಟಿದ್ದಾನೋ ಪೆಟ್ಟಿಗೆಗಳನ್ನು ಕೋಪದಿಂದ ಬೈಯುತ್ತಾ ಹಲ್ಲು ಕಡಿಯುತ್ತಾ ಕಾಯತೊಡಗಿದೆವು. ಕೊಂಚ ಹೊತ್ತಾದ ನಂತರ ಪ್ಯಾರ ಶಿಳ್ಳೆ ಹೊಡೆಯುತ್ತಾ ನೆಗೆಯುತ್ತಾ ಕಿವಿಯೊಡನೆ ಮನೆ ಕಡೆ ಓಡೋಡಿ ಬಂದ. ಏನೋ ಎಲ್ಲೋ ಮಂದಣ್ಣ ಅಸಹನೆಯಿಂದ ಕೇಳಿದೆ. ಬಾಳೆನಾರು ತಗೊಂಬಂದಾರು ಎಂದ. ಯಾಕೋ ಬಾಳೆನಾರು? ನಾನು ಮಂದಣ್ಣನು ಬಾಜಿ ಕಟ್ಟಿದ್ವಿ. ನಾನು 2 ಕಡೆ ಪೆಟ್ಟಿಗೆ ಇಟ್ಟಿದ್ದೆ, ಅವರು 4 ಕಡೆ ಇಟ್ಟಿದ್ದರು. ನನ್ನದಕ್ಕೆ ಮೊದಲು ಬರ್ತದೆ ಅಂತ ಷರತ್ತು ಕಟ್ಟಿದ್ದೆ. ಹಂಗೆ ಆಯ್ತು ಎಂದ ಗೆದ್ದ ಗೆಲುವಿನಲ್ಲಿ. ಸರಿ, ಹೀಗ್ಯಾಕೆ ಬರ್ಲಿಲ್ಲೋ ಎಂದೆ. ಜೇನು ಸೊಟ್ಟಪಟ್ಟ ಅಲ್ಲೇ ಕಟ್ಟಿದಾವೆ, ಕುಯ್ದು ಪ್ರೇಮಿಗೆ ಸರಿಯಾಗಿ ಕಟ್ಟೋಣ, ಬಾಳೆನಾರು ತಗೊಂಡು ಬಾ ಅಂದರು ಎಂದ. ನಿನ್ನ ಆಲ್ಮುರಿತೀನಿ ಅಜಾಮ, ನಾವಿಲ್ಲಿ ಕಾಯ್ಕೊಂಡು ಸಾಯ್ತಿದೀವಿ, ನೀವಲ್ಲಿ ಷರತ್ ಕಟ್ಟಿಕೊಂಡು ಆಟಾಡ್ತಿದ್ರೇನೋ? ಒಳ್ಳೆ ಮಾತಿನಲ್ಲಿ ಈ ಕೂಡಲೇ ಬರಕ್ಕೆ ಹೇಳ್ತೀಯೋ ಇಲ್ಲ ನಿಮ್ಮ ಜೇನು ಪೆಟ್ಟಿಗೆ ಎಲ್ಲ ತೆಗೆದು ಎಸಿಲೋ ಎಂದು ಅಬ್ಬರಿಸಿ ಕೂಗಿದೆ.
ಪ್ಯಾರ ಇಂಗು ತಿಂದ ಮಂಗನ ಮುಸುಳಿ ಮಾಡಿಕೊಂಡು ಬಂದ ವೇಗದಲ್ಲೇ ಮತ್ತೆ ಕಾಡಿನ ಕಡೆಗೆ ಓಡಿದ. ಅವನಿಗಿಂತ ವೇಗವಾಗಿ ಕಿವಿ ಓಡಿತು. ಪ್ಯಾರ ಕಾಡೊಳಗೆ ಮರೆಯಾಗುತ್ತಿದ್ದಂತೆಯೇ ಬಲಗಡೆ ದೊಡ್ಡ ರಸ್ತೆಯಲ್ಲಿ ಯಾರೋ ಬರುತ್ತಾ ಇರುವುದು ಕಂಡಿತು. ಆ ನಡಿಗೆಯ ಶೈಲಿಯಲ್ಲೇ ಸ್ಪಷ್ಟವಾಗಿ ಕಾಣುತ್ತಿತ್ತು, ಆ ವ್ಯಕ್ತಿ ಇನ್ಯಾರೂ ಅಲ್ಲ, ಪ್ರೊಫೆಸರ್ ಕರ್ವಾಲೋ ಎಂದು. ಪ್ರಭಾಕರ, ಇದೇನಯ್ಯ ಗ್ರಾಚಾರ, ಕರ್ವಾಲೋ ಬರ್ತಿರೋ ಹಂಗಿದೆಯಲ್ಲ ಮಾರಾಯ ಎಂದವನೇ ಅಲ್ಲಿ ಇಟ್ಟಿದ್ದ ಖಾಲಿ ಲೋಟ ತಟ್ಟೆಗಳನ್ನೆಲ್ಲ ಸರಸರ ಒಳಗೆ ತೆಗೆದುಕೊಂಡು ಹೋಗಿ ಇಟ್ಟೆ. ಪ್ರಭಾಕರ ಕುರ್ಚಿ ಮೇಲೆಲ್ಲ ಹರಡಿಕೊಂಡಿದ್ದ ಪಂಜೆ ಟವಲ್ಗಳನ್ನು ಬೇಗ ಬೇಗ ಮಡಚಿ ಕೊಟ್ಟ. ಆ ವೇಳೆಗೆ ಕರ್ವಾಲೋ ಮನೆಗೆ ಹತ್ತಿರಾಗಿದ್ದರು. ಹೋ, ಏನ್ ಪ್ರಭಾಕರನು ಇಲ್ಲೇ ಇರೋ ಆಗಿದೆ. ಫೈನ್ ಫೈನ್, ಒಳ್ಳೇದಾಯ್ತು. ನನಗೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆನೆ ಬರಲಿಲ್ಲ. ಅರ್ಜೆಂಟಾಗಿ ನಿಮ್ನೆಲ್ಲ ನೋಡೋಣ ಅಂತ ಬೆಳಿಗ್ಗೆ ನಾನೇ ಹೊರಟು ಬಂದ್ಬಿಟ್ಟೆ ಎಂದರು. ಬನ್ನಿ ಸರ್ ಬನ್ನಿ. ಏನು ಕೇಸಿನ ವಿಷಯಕ್ಕೆ? ನೀವೊಂದು ಅರ್ಧ ಗಂಟೆ ತಡೆದಿದ್ರೆ ನಾವೇ ಬರ್ತಿದ್ದೀವಲ್ಲ ಸರ್. ಅದಕ್ಕೆಲ್ಲ ನಿದ್ದೆ ಕಿಡ್ಸ್ಕೋಬೇಕು. ಮಂದಣ್ಣನೇ ಆ ವಿಷಯ ಮನಸ್ಸಿಗೆ ಹಚ್ಕೊಂಡಿಲ್ಲ, ಇನ್ನು ನೀವೇಕೆ ಯೋಚಿಸ್ತೀರಿ? ನೋ ನೋ ನೋ, ಕೇಸಿನಿದಲ್ಲ, ಬೇರೆ ವಿಷಯ ಬಹಳ ಇದೆ ಹೇಳೋದು. ಕೇಸಿನದು ಏನಾಯ್ತು ಹೇಳಿ, ಆಮೇಲೆ ಮಿಕ್ಕದ್ದು ವಿವರವಾಗಿ ತಿಳಿಸ್ತೀನಿ ಎಂದರು. ಇನ್ಸಾಲ್ವೆನ್ಸ್ಗೆ ಕೇಸ್ ಹ್ಯಾಂಡ್ ಓವರ್ ಮಾಡಿದೆವು ಸರ್. ನಿಮ್ಮ ಕಾಗದ ಇಲ್ದಿದ್ರೆ ಅವರು ನಮ್ಮನ್ನ ಕಚೇರಿ ಒಳಗೆ ಸೇರಿಸ್ತಾನೆ ಇರಲಿಲ್ಲ ಅಂತ ಕಾಣ್ತದೆ ಸರ್. ಆಮೇಲೆ ಎಲ್ಲ ಕೇಳಿಕೊಂಡ್ರು ಸರ್. ಮತ್ತೆ ನೋಡಿ ನನ್ನನ್ನ ಅಂತ ಹೇಳಿದ್ದಾರೆ. ನಿನ್ನೆ ಕೋರ್ಟಿಗೆ ಹಾಜರಾಗಿ ಕೇಸ್ ಅರ್ಜೆಂಟ್ಮೆಂಟ್ ತಗೊಂಡಿದ್ದೀವಿ. ಬಹುಶಃ ಕೇಸು ನಿಲ್ಲೋದಿಲ್ಲ ಅಂತ ಕಾಣ್ತದೆ ಸರ್. ನೋಡೋಣ ಎಂದೆ. ನೋಡೋಣ ಏನ್ ನೋಡೋಣ? ನಾವು ಕೇಸ್ ಗೆಲ್ಲಲೇಬೇಕು, ಬೇರೆ ಮಾರ್ಗವೇ ಇಲ್ಲ. ಹಾಗಲ್ಲ ಸರ್, ಈ ಮಂದಣ್ಣ ಆ ಕೋಳೆ ಇಟ್ಟ ಮಡಿಕೆ ತನ್ನದೇ ಅಂತ ಹೇಳಿಕೆ ಕೊಟ್ಬಿಟ್ಟಿದ್ದಾನೆ ಸರ್. ಅದೇ ಈಗ ದೊಡ್ಡ ತಲೆನೋವು. ಅವನು ಭೀಮನ್ ಕೆಲಸ ಕಲಿತಿದ್ದ ಅನ್ನೋದಕ್ಕೆ ಒಂದು ದಾಖಲೆಯೂ ಇಲ್ಲ. ನೀವು ಎಂಟಮಾಲಜಿಸ್ಟ್ ಆಗಿರೋದ್ರಿಂದ ಏನಾದರೂ ಸಹಾಯ ಮಾಡೋದಕ್ಕೆ ಆಗುತ್ತದೋ ಅಂತ ಸಿರಿಲ್ ಗೋನ್ಸಾಲ್ವೆನ್ಸ್ ಯೋಚನೆ ಮಾಡಿದ್ರು ಸರ್ ಎಂದೆ. ಪೂರ್ ಪೆಲೋ, ನಾನು ಬರ್ತೀನಿ ಕೋರ್ಟಿಗೆ, ಅದರಲ್ಲೇನಿದೆ, ಐ ವಿಲ್ ಎಕ್ಸ್ಪ್ಲೈನ್. ನಾನು ಕಲಿಸ್ತಿದ್ದೆ ಅಂತ ಎಂದರು ಕರ್ವಾಲೋ. ಎಲ್ಲ ಈ ವಿಷಯಕ್ಕೆಲ್ಲ ನಿಮ್ಮನ್ನ ಎಳೆಯೋದು ಸರಿಯೇ ಅಂತ ಎಂದ ಪ್ರಭಾಕರ. ನಾನ್ಸೆನ್ಸ್, ನನ್ನ ಹತ್ರ ಶಿಷ್ಯವೃತ್ತಿ ಮಾಡಿ ನೀನು ತರಬೇತಿ ಆಗಿರೋದು ಇಷ್ಟೇನೋ ಪ್ರಭಾಕರ? ನಾನು ಪ್ರೊಫೆಸರ್ ಮಂದಣ್ಣ ಹಳ್ಳಿ ಗಮಾರ, ಇವೆಲ್ಲ ಎಬ್ಬುಬ್ಬೆಯನ್ನ ನೀನು ನಿಜ ಅಂತ ತಿಳಿದ್ರೆ ಏನಪ್ಪಾ ಕಲಿತಂತೆ ಆಯ್ತು. ಇದರಲ್ಲೇ ನಿನ್ನ ಆಯಸ್ಸು ಮುಗಿದು ಹೋಗುತ್ತೆ. ಸತ್ಯದ ಕಿಂಚಿತ್ ದರ್ಶನನೂ ಆಗಲ್ಲ ನಿನ್ಗೆ. ಈ ಮಾಯನ್ನೆಲ್ಲ ಮೀರಬೇಕು ನಾವು, ಆಗಲೇ ನಿಮಗೆ ಬೇರೆ ಬೇರೆ ಜಗತ್ತು ಪ್ರಪಂಚ ಕಾಣ್ತದೆ ಎಂದರು. ನನಗೆ ನಿನ್ನೆ ರಾತ್ರಿಯಿಂದ ಮನಸ್ಸೇ ಬೇರೆ ತರ ಆಗಿತ್ತು. ಕರ್ವಾಲೋ ಹೇಳಿದ್ದು ಅತ್ಯಂತ ಸರಳ ಸತ್ಯವಾಗಿ ಕಂಡಿತು ನನಗೆ. ಈಗ ನನ್ನ ವಿಷಯಕ್ಕೆ ಬರೋಣ. ಬಹುಶಃ ನೀವೆಲ್ಲ ನನ್ನನ್ನು, ನನ್ನ ವರ್ತನೆಯನ್ನ ಹುಚ್ಚ ಅಂತ ತಿಳಿದಿರಬಹುದು ಎಂದರು. ನಾನು ಇನ್ನೂ ಏನೇನೋ ಕೇಸಿನ ವಿಷಯ ಹೇಳಬೇಕೆಂದಿದ್ದೆ. ಆದರೆ ಕರ್ವಾಲೋ ಯಾವುದೋ ಮಹತ್ವದ ವಿಷಯ ಹೇಳ ಹೊರಟಿದ್ದಾರೆಂಬ ಕುತೂಹಲದಲ್ಲಿ ಅದನ್ನು ಅಲ್ಲಿಗೆ ತಡೆ ಹಿಡಿದೆ. ಕರ್ವಾಲೋ ಹೇಳಿದರು, ನೋಡಿ ಪ್ರಭಾಕರ್, ನಿಮಗೆ ಈಗ ನಾನು ಹೇಳುವ ವಿಷಯ ತಲೆಬುಡ ಅರ್ಥವಾಗಲಾರದು. ಆದ್ದರಿಂದ ನಿಮಗೆ ನಿಧಾನಕ್ಕೆ ವಿವರವಾಗಿ ತಿಳಿಸುತ್ತೇನೆ. ಏಕೆಂದರೆ ವಿಶ್ವದಲ್ಲಿ ಜೀವೋತ್ಪತ್ತಿ, ಮಾನವನ ಉಗಮ, ಚರಿತ್ರ, ಪೂರ್ವ ಯುಗಗಳು ಇವನ್ನೆಲ್ಲ ಇದಕ್ಕೆ ಪೂರ್ವಭಾವಿಯಾಗಿ ತಿಳಿದಿರಬೇಕು ಎಂದು ಹೇಳಿ ಅನಂತರ ನನ್ನ ಕಡೆ ತಿರುಗಿ ನೋಡಿ, ನಿಮಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದರೆ ಸಾಕಂತ ಕಾಣ್ತದೆ. ಎಂಎಯಲ್ಲಿ ನಿಮ್ಮ ವಿಷಯದ ಫಿಲಾಸಫಿ ಸೋಷಿಯಾಲಜಿ ತಾನೇ ಎಂದರು. ಅಯ್ಯೋ, ನಾನು ಪ್ರಭಾಕರನ್ನಷ್ಟೇ ಅಜ್ಞ ಸರ್ ಈ ವಿಷಯದಲ್ಲಿ ಎಂದೆ. ನೋ ನೋ ನೋ, ನಿಮ್ಮ ಆ ಫಾರ್ಮಾಲಿಟಿ ನಮ್ರತೆ ಎಲ್ಲ ಬೇಡ. ಕೊಳ್ಳದಲ್ಲಿ ಚರಿತ್ರಪೂರ್ವ ನಾಗರಿಕತೆಯ ಸಂಶೋಧನೆ ಬಗ್ಗೆ ನೀವು ಭಾಗವಹಿಸಿದ್ದು, ನಿಮ್ಮ ಲೇಖನ ಎಲ್ಲ ನೋಡಿದ್ದೇನೆ ನಾನು. ಅಯ್ಯೋ, ಅದೊಂದ ದೊಡ್ಡ ಟ್ರಾಜಿಡಿ ಸರ್. ನಮ್ಮ ಎಕ್ಸ್ಪೆಡಿಷನ್ ಕೊನೆಗೆ ದುರಂತವಾಗೋಯ್ತು. ಸರ್ವೇಯರ್ ನಾರಾಯಣನ್ನ ಕರಡಿ ಕೊಂದು ಹಾಕಿದ ಮೇಲೆ ನಾವು ಬೇಸರ ಬಂದು ಬಿಟ್ಬಿಟ್ಟೆವು ಎಂದೆ. ಗೊತ್ತು ಗೊತ್ತು, ಅದ್ರ ಮೇಲೆ ನೀವೊಂದು ಪುಸ್ತಕ ಬರೆಯಬಹುದು ಎಂದರು. ನನಗೆ ನನ್ನ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಜೀವನ ನೆನಪಿಗೆ ಬರತೊಡಗಿತ್ತು. ಸ್ಕೂಲ್ ಹುಡುಗರ ತರ ಕರ್ವಾಲೋರ ಪಾಠ ಕೇಳಲು ಕುಳಿತೆ. ನಾನು ಕೆಲವು ವಾರಗಳ ಹಿಂದೆ ನೀವು ಬಂದಾಗ ರಜಾ ಹಾಕಿ ನಾರ್ವೆಗೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ, 2 ಪ್ರಾಣಿಗಳನ್ನ ನೋಡಬೇಕಂತ ಹೋಗಿದ್ದೆ. ಒಂದು ಗ್ಲೋವರ್ಮ್, ನಿಮಗೆ ತೋರಿಸಿದ್ದೇನಲ್ಲ ಅದು. ಅದರ ಮೇಲೆ ಸದ್ಯದಲ್ಲೇ ಸ್ಮಿತ್ ಇನ್ಸ್ಟಿಟ್ಯೂಟ್ನವರು ಒಂದು ಬಾರಿ ರಿಸರ್ಚ್ ಆರಂಭಿಸಲಿದ್ದಾರೆ. ಅದರ ಬೆಳಕಿನ ಮೂಲ ಯಾವುದು? ನಾವು ಸಹ ಅದರಂತ ದೀಪಗಳನ್ನು ಸೃಷ್ಟಿ ಮಾಡಬಹುದೇ ಎಂದು. ಇನ್ನೊಂದು ನೋಡಲೇಬೇಕೆಂದುಕೊಂಡು ಹೋಗಿದ್ದು ಫ್ಲೈಯಿಂಗ್ ಲಿಸರ್ಡ್ ಅಂತ, ಹಾರುವ ಓತಿ ಅನ್ಬೋದು. ನಮ್ಮ ಮಂದಣ್ಣನೇ ಈ ವಿಷಯನ ನನಗೆ ತಿಳಿಸಿದ್ದು. ನಾರ್ವೆಯ ಬಳಿಯ ಕಾಡಿನಲ್ಲಿ ಇದನ್ನು ನೋಡಿದ್ದೇನೆ ಎಂದು ಹೇಳಿದ. ಎಂದು ಹೇಳಿ ಕರ್ವಾಲೋ ತಮ್ಮ ಚರ್ಮದ ಚೀಲದೊಳಗಿಂದ ಸುಮಾರು ಕಾಗದ, ಪುಸ್ತಕ ಇತ್ಯಾದಿಗಳನ್ನು ಹೊರಕ್ಕೆಳೆದುಕೊಂಡು ಒಂದು ರೇಖಾಚಿತ್ರವನ್ನ ಹುಡುಕಿ ತೆಗೆದರು. ಇದನ್ನು ನಾನು ಮಂದಣ್ಣ ಹಾರಾಡುವ ಓತಿಯನ್ನು ವಿವರಿಸಿದಾಗ ಅವನು ಹೇಳಿದಂತೆಯೇ ಬರೆದುಕೊಂಡದ್ದು. ಸಾಧಾರಣವಾದ ಕಣ್ಣಿಗೆ ಇದು ಬೇಲಿ ಮೇಲಿನ ಓತಿಕ್ಯಾತಕ್ಕಿಂತ ಭಿನ್ನವಾಗಿ ಕಾಣುವುದಿಲ್ಲ. ಆದರೆ ಸಾಮಾನ್ಯ ಓತಿಕ್ಯಾತಕ್ಕೂ ಇದಕ್ಕೂ ಹಲವಾರು ಮೂಲಭೂತ ವ್ಯತ್ಯಾಸಗಳಿದ್ದಾವೆ ಎಂದರು. ಸರ್, ಈ ಚಿತ್ರ ನೀವು ಬರೆದಿದ್ದೋ ಮಂದಣ್ಣ ಬರೆದಿದ್ದೋ ಹೇಳಿ ಎಂದೆ. ನಾನೇ ಬರೆದಿದ್ದು. ಆದರೆ ಈ ವ್ಯತ್ಯಾಸಗಳು ಯಾವುವು ನನಗೆ ಗೊತ್ತಿರಲಿಲ್ಲ. ಇವು ನನಗೆ ಗೊತ್ತಿದ್ದರಿಂದ ನಾನೇ ಬರೆದೆ ಅಂತ ಊಹಿಸಬಹುದಲ್ಲವೇ? ತಪ್ಪು, ನಿಮ್ಮ ಸಂಶಯ ತಪ್ಪು.
ನನಗೆ ಈ ಯಾವ ವಿವರನೂ ಗೊತ್ತಿರಲಿಲ್ಲ. ಮಂದಣ್ಣ ಈ ಓತಿಯ ವಿಷಯ ಹೇಳಿದಾಗ ನಾನು ಸುಮ್ಮನೆ ಅವನು ಹೇಳಿದಂತೆ ಬರೆದುಕೊಂಡೆ ಅಷ್ಟೆ. ಸರ್, ಅವನು ಏನು ಹೇಳಿದನೋ ನೀವೇನು ಬರೆದುಕೊಂಡಿರೋ, ಅವನು ನೋಡಿದ್ದೇನೋ, ನೀವು ಬರೆಯುವಾಗ ಅದೇನು ರೂಪ ಪಡೆಯಿತೋ? ಇಲ್ಲ, ಈ ವಿಷಯದಲ್ಲಿ ಮಂದಣ್ಣನ ಮೀರಿಸುವವರು ಯಾರೂ ಇಲ್ಲ. ಅಷ್ಟೊಂದು ಚೆನ್ನಾಗಿ ಗ್ರಹಿಸ್ತಾನೆ. ಅವನೊಬ್ಬ ಹುಟ್ಟ ನ್ಯಾಚುರಲಿಸ್ಟ್. ಹೆಚ್ಚು ಕಡಿಮೆ ಅವನು ಹೇಳಿರೋದು ಒಂದೊಂದು ಕೂಡ ಆ ವಿವರಗಳಲ್ಲಿ ಸಹ ಸುಳ್ಳಾಗಿಲ್ಲ. ಅಷ್ಟೊಂದು ಸೂಕ್ಷ್ಮವಾಗಿ ಗ್ರಹಿಸ್ತಾನೆ. ಅದ್ಭುತ ಪ್ರಕೃತಿ ಶಾಸ್ತ್ರಜ್ಞ ಅವನು. ಅಂತವನು ನನ್ನ ಹತ್ತಿರ ಬಂದು ಪ್ಯೂನ್ ಕೆಲಸ ಕೊಡಿರಂತೆ ನನಗೆ ಸಿಟ್ಟು ಬರೋದಿಲ್ವೇ ರ್ಯಾಸ್ಕಲ್. ಮದುವೆ ಆದ್ಮೇಲೆ ಕೆಲಸದ ವಿಷಯದ ಚಕರಾನು ಎತ್ತಿಲ್ಲ ಸರ್. ಸುಮ್ಮನೆ ಮ್ಯಾರೇಜಿನ ಸಲುವಾಗಿ ಹಾಗೆಲ್ಲ ಗೋಳಾಡಿಕೊಂಡು ತಿರುಗಿದ ಅಂತ ಕಾಣ್ತದೆ. ಲಕ್ಷ್ಮಣ ಮೊನ್ನೆ ಬಿಮ್ಯಾನ್ ಕೆಲಸಕ್ಕೆ ಅಪ್ಲಿಕೇಶನ್ ಕೊಡೋ ಅಂದ್ರೆ ಈಗೇನು ಅವಸರ ಅಂತ ಹೇಳಿದನಂತೆ ಎಂದ ಪ್ರಭಾಕರ. ನೋಡಿ, ಮುಖ್ಯ ವಿಷಯ ಬಿಟ್ಟು ಅಡ್ಡ ಆದಿ ತುಳಿಬೇಡಿ. ಕೆಲಸಕ್ಕೆ ಬಾರದ ಅರಟೇಲೆ ಮುದುಕರಾಗ್ತೀವಿ. ಕಾಲ ಸರಿತಾ ಇದೆ ಎಂದು ಕರ್ವಾಲು ಎಚ್ಚರಿಸಿದರು. ಅಷ್ಟರಲ್ಲಿ ಪ್ಯಾರನ್ನು ಮಂದಣ್ಣನು ಎದುರಿಸರು ಬಿಡುತ್ತಾ ಓಡೋಡಿ ಬಂದರು. ಏನಯ್ಯ ನೀನು? ಮಂದಣ್ಣ ಜವಾಬ್ದಾರಿ ಇಲ್ಲದ ಮನುಷ್ಯ. ಎಷ್ಟು ಹೊತ್ತು ಕಾಯೋದು ನಿನಗೆ ಎಂದು ಮಂದಣ್ಣನಿಗೆ ಬೈದೆ. ಇಲ್ಲ ಸರ್, ಒಂದು ಪೆಟ್ಟಿಗೆಗೆ ಜೇನುಗಳು ಬಂದು ಹುಚ್ಚಪಟ್ಟೆ ಅಲ್ಲೇ ಕಟ್ಟಿದ್ದಾವೆ. ಅವನ್ನು ಈಗಲೇ ಸರಿ ಮಾಡಿ ಕಟ್ಟಬೇಕು. ಇಲ್ದಿದ್ರೆ ಆಮೇಲೆ ಹದ್ದು ಬಸ್ತಿಗೆ ಬರೋದೇ ಇಲ್ಲ ಅವು ಎಂದು. ಆಮೇಲೆ ಅವನ ಗುರು ಕರ್ವಾಲೋ ಸಾಹೇಬರನ್ನ ನೋಡಿ ಚಕಿತನಾಗಿ, ಓ ಸಾಹೇಬರು ಬಂದ್ಬಿಟ್ಟಿದ್ದಾರೆ, ನಾವು ಹೊರಡೋದು ತಡ ಆಗಿದ್ದು ಒಳ್ಳೆದೇ ಆಯ್ತು ಎಂದ. ಕೋ ಎಂದೆ. ಅವನು ವಿನಯವನ್ನ ಪ್ರದರ್ಶಿಸಲು ನಿಂತೇ ಇದ್ದ. ಅಷ್ಟರಲ್ಲಿ ಒಳಗಿನಿಂದ ನನ್ನ ಹೆಂಡತಿ ಬಂದಳು. ಕರ್ವಾಲೋರವರನ್ನ ನೋಡಿ ಚಕಿತಳಾಗಿ, ನಮಸ್ಕಾರ ಸಾರ್ ಎಂದಳು. ಕರ್ವಾಲೋ ಮತ್ತೆ ರೇಖಾಚಿತ್ರ ಹಿಡಿದು ಆರಂಭಿಸಿದರು. ನೋಡಿ, ಈ ಓತಿಗೂ ನಮ್ಮ ಸಾಧಾರಣ ಓತಿಗೂ ಬಹಳ ವ್ಯತ್ಯಾಸ ಇದೆ. ಒಳಗೆ ಶರೀರ ರಚನೆಯಲ್ಲಿ ಕೂಡ ಇದು ಬೇರೆ ರೀತಿಯೇ ಇದೆ. ಇದರ ಅತಿ ಹತ್ತಿರದ ಸಂಬಂಧಿ ಎಂದರೆ ಟುವಾಟಾರಾ ಅಂತ ಇನ್ನೊಂದು ಓತಿ ನ್ಯೂಜಿಲೆಂಡಿನಲ್ಲಿದೆ. ಅದಕ್ಕೂ ಇದಕ್ಕೂ ಇರೋ ಮೂಲಭೂತ ವ್ಯತ್ಯಾಸ ಅಂದರೆ ಆ ಪ್ರಾಣಿ ನೆಲದ ಮೇಲೆ ಉಳಿದುಕೊಂಡು ಆಹಾರ ಸಂಪಾದನೆ ಮಾಡಿತು. ಆದ್ದರಿಂದ ಅದಕ್ಕೆ ರೆಕ್ಕೆ ರೂಪುಗೊಳ್ಳಲಿಲ್ಲ. ಇಲ್ಲಿ ನೋಡಿ ಇವುಗಳ ಚಿತ್ರ ಎಂದು ಇನ್ನೆರಡು ಚಿತ್ರಗಳನ್ನು ನಮ್ಮ ಮುಂದೆ ಇಡಿದರು. ಓತಿ ಖ್ಯಾತದಂತ ಎರಡು ಪ್ರಾಣಿಗಳು ಅದರಲ್ಲಿದ್ದವು. ಆದರೆ ಈ ನಮ್ಮ ಓತಿಗೆ ಬಾವಲಿ ಅಂತ ಎರಡು ತೆಳ್ಳನೆ ರೆಕ್ಕೆಗಳಿದ್ದಾವೆ. ಅದರ ಸಹಾಯದಿಂದ ಅದು ಮರದಿಂದ ಮರಕ್ಕೆ ಗಾಳಿಯಲ್ಲಿ ತೇಲಿ ಹಾರಬಲ್ಲದು. ಆದರೆ ಅಕ್ಕಿಯಂತೆ ರೆಕ್ಕೆ ಬಡಿದುಕೊಂಡು ಹಾರಲಾರದು. ಮಂದಣ್ಣ ಬಹಳ ಸ್ಪಷ್ಟವಾಗಿ ಅದರ ವಿವರಣೆ ಕೊಟ್ಟಿದ್ದಾನೆ. ಸರಸರ ಮರ ಹತ್ತಿ ಸಾಕಷ್ಟು ಎತ್ತರಕ್ಕೆ ಏರಿದೊಡನೆಯೇ ಅಲ್ಲಿಂದ ಇನ್ನೊಂದು ದೂರದ ಮರಕ್ಕೆ ತೇಲಿಕೊಂಡು ಹಾರುತ್ತದೆ ಅಂತೆ. ಒಂದು ವಿಷಯ ಮಾತ್ರ ನಿಮಗೆ ಇಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ. ಈ ಚಿತ್ರದಲ್ಲಿ ಬಂದಿರೋ ರೆಕ್ಕೆಯ ಕಲ್ಪನೆ ನನ್ನದು. ಇಷ್ಟೆಲ್ಲ ವಿವರಗಳನ್ನು ತಿಳಿಸಿದ ಮಂದಣ್ಣ ರೆಕ್ಕೆ ಬಗ್ಗೆ ಏನೊಂದು ಹೇಳಲಾರದವನಾಗಿದ್ದಾನೆ. ಏಕೆಂದರೆ ಅವನು ಹಾರಿದಾಗ ಮಾತ್ರ ರೆಕ್ಕೆ ಕಂಡನಷ್ಟೇ ಹೊರತು ಕುಳಿತ ಕೂಡಲೇ ಏನು ಗೊತ್ತಾಗುತ್ತಿಲ್ಲವಂತೆ. ಆದ್ದರಿಂದ ಬಾವಲಿಯಂತಿರುವ ರೆಕ್ಕೆಯೋ, ಹಕ್ಕಿಯಂತಿರುವ ರೆಕ್ಕೆಗಳೋ ಅಥವಾ ನಮ್ಮ ಹಾರುವ ಅಳಿಲುಗಳಂತಿರುವ ರೆಕ್ಕೆಗಳೋ ಏನೂ ಹೇಳಲಿಲ್ಲ.